ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಫ್ಯಾಬ್ರಿಕ್ ಬೋ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬೋ ಮಾಡೋದಕ್ಕೆ 8 ಇಂಚ್ ಅಗಲ ಮತ್ತು 36 ಇಂಚ್ ಉದ್ದ ಇರೋ ಒಂದು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಯಾಟಿನ್ ಫ್ಯಾಬ್ರಿಕಿಂದ ಮಾಡ್ತಾ ಇರೋದು. ಇದನ್ನು ಈ ರೀತಿಯಾಗಿ ಉಲ್ಟಾನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡ್ಕೋಬೇಕು. ಈ ಬಟ್ಟೆಯಿಂದ ನಾವು ಬೋಗೆ ಬೇಕಾಗಿರೋ ಟೇಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ 2 ಇಂಚು, ಕೆಳಗಡೆ 3.5 ಇಂಚು ಮಾರ್ಕ್ ಮಾಡಿಕೊಂಡು ಅದನ್ನು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಅಗಲ ಬರಬೇಕು, ಮೇಲೆ ಚಿಕ್ಕದಾಗಿರಬೇಕು. ಮಿಡ್ ಪಾಯಿಂಟಿಂದ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಅದೇ ರೀತಿಯಾಗಿ ಅದನ್ನು ಕಟ್ ಮಾಡ್ಕೋಬೇಕು. ನೀಟಾಗಿ ಇದನ್ನು ಅದೇ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ಓಪನ್ ಆಗುತ್ತೆ. ಮಿಡ್ಡಲ್ಲಿ ಚಿಕ್ಕದಾಗಿರುತ್ತೆ ಮತ್ತು ಆ ಕಡೆ ಈ ಕಡೆ ಅಗಲ ಬಂದಿರುತ್ತೆ. ಇದನ್ನು ಎರಡೂ ಸೈಡ್ ಸ್ಟಿಚ್ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಅದನ್ನು ಟರ್ನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿಂದ ಮಧ್ಯ ಅರ್ಧದವರೆಗೂ ಸ್ಟಿಚ್ ಮಾಡ್ಕೋಬೇಕು. ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಸ್ಟಿಚ್ ಮಾಡಿ, ಈಗ ಅಲ್ಲಿ ಮಧ್ಯದಲ್ಲಿ ಹೋಲ್ ಇರುತ್ತಲ್ಲ, ಗ್ಯಾಪ್ ಇರುತ್ತಲ್ವಾ, ಅಲ್ಲಿಂದ ಅದನ್ನು ಟರ್ನ್ ಮಾಡ್ಕೋಬೇಕು ಈ ಬಟ್ಟೆನ. ಬಟ್ಟೆ ಏನಾದರೂ ತೆಳ್ಳಗಿತ್ತು ಆ ಥರ ಏನಾದರೂ ಇತ್ತು ಅಂದರೆ ನೀವು ಡಬಲ್ ಸ್ಟಿಚ್ ಹಾಕ್ಕೋಬೋದು. ನಾನು ಸಿಂಗಲ್ ಸ್ಟಿಚ್ ಹಾಕಿದ್ದೀನಿ. ದಪ್ಪನೇ ಇದೆ ಇದು ಕ್ಲಾತು. ಸೊ ಈಗ ಟರ್ನ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ನೀಟಾಗಿ ಐರನ್ ಮಾಡ್ಕೋಬೇಕು. ನೆಕ್ಸ್ಟು ಬೋ ಮಾಡೋದಕ್ಕೆ ನಾನು ಕ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 8 ಇಂಚ್ ಉದ್ದ ಮತ್ತು 14 ಇಂಚ್ ಅಗಲ ಇರೋ ಕ್ಯಾನ್ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಸ್ಯಾಟಿನ್ ಬಟ್ಟೆನೂ ಅದ್ರ ಮೇಲೆ ಅದೇ ಸೈಜ್ಗೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ 4 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಈ ಥರ ಉಲ್ಟಾ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಆ ಕಡೆ ಈ ಕಡೆ ಮಾತ್ರ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿರಬೇಕು. ನೆಕ್ಸ್ಟ್ ಇದನ್ನು ಹಾಗೇ ಫೋಲ್ಡ್ ಮಾಡಿಬಿಟ್ಟು ಮೇಲೆ ಮತ್ತು ಕೆಳಗಡೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಎರಡೂ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವಾ, ಅಲ್ಲಿಂದ ಈ ಕ್ಯಾನ್ ಉಲ್ಟಾ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಅದನ್ನು ಈ ಥರ ನೆರಿಗೆ ಥರ ಮಾಡಿಕೊಂಡ್ರೆ ನಿಮಗೆ ಬೋ ಶೇಪ್ ಬರುತ್ತೆ. ಈ ಥರ ನೀಟಾಗಿ ಶೇಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ನೀಡಲ್ಲಿ ಯೂಸ್ ಮಾಡಿಬಿಟ್ಟು ಥ್ರೆಡಿಂದ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಚಿಕ್ಕ ಸ್ಯಾಟಿನ್ ಸ್ಕ್ವೇರ್ ಪೀಸ್ನ ತೊಗೊಂಡ್ಬಿಟ್ಟು ಕ್ಲಾತ್ನ ಈ ಥರ ಫೋಲ್ಡ್ ಮಾಡಿ ಮಧ್ಯದಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಈ ಥರ ಕವರ್ ಮಾಡಿ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಹಾಕಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬೋ ರೆಡಿ ಆಯಿತು. ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇದಕ್ಕೆ ಬ್ಯಾಕ್ ಸೈಡಲ್ಲಿ ಆ ಟೇಲ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅಟ್ಯಾಚ್ ಮಾಡಿದ್ರೆ ಬ್ಯೂಟಿಫುಲ್ ಫ್ಯಾಬ್ರಿಕ್ ಬೋ ರೆಡಿ ಆಗುತ್ತೆ. ನೋಡಿದ್ರಲ್ವ, ಈಸಿಯಾಗಿ ಈ ಥರ ಬೋನ ರೆಡಿ ಮಾಡ್ಕೊಂಡ್ಬಿಟ್ಟು ಯಾವ ಸೈಜ್ ಬೇಕಾದರೂ ಮಾಡ್ಕೋಬೋದು. ಫ್ರಾಕ್ಗಳಿಗೆ ಎಲ್ಲ ಡ್ರೆಸ್ಗಳಿಗೆ ನೀವೇ ರೆಡಿ ಮಾಡಿಬಿಟ್ಟು ಇದನ್ನು ಫಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.